ನಾವಿವತ್ತು ಯಮುನೋತ್ರಿಯ ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ. ಬೆಳಗ್ಗೆ 5:45 ಆಗಿದೆ. ನಿನ್ನೆ ಇಡೀ ರಾತ್ರಿ ಇಲ್ಲಿ ಮಳೆ ಆಗ್ತಾನೆ ಇತ್ತು. ನಾವು ಅಂದ್ಕೊಂಡು ಹಾಗೆ ಇವತ್ತು ಟ್ರೆಕ್ಕಿಂಗ್ನ ಶುರು ಮಾಡೋಕ್ಕಾಗತ್ತೋ ಇಲ್ವೋ ಅನ್ನೋ ಯೋಚನೆಯಲ್ಲೇ ಮಲ್ಕೊಂಡ್ವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಹೊರಗೆ ನೋಡಿದಾಗ ಮಳೆ ನಿಂತಿತ್ತು. ಅದರಿಂದ ಬೇಗ ರೆಡಿಯಾಗಿ ಟ್ರೆಕ್ಕಿಂಗ್ನ ಶುರು ಮಾಡಿದ್ದೀವಿ. ಟ್ರೆಕ್ಕಿಂಗ್ ಶುರು ಮಾಡಿ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ನಮಗೆ ಒಂದು ಟೀ ಶಾಪ್ ಕಾಣಿಸ್ತು. ನೋಡಿದ್ಮೇಲೂ ಟೀ ಕುಡಿದೆ ಮುಂದೆ ಹೋಗೋದು ಹೇಗಲ್ವಾ? ಅದರಿಂದ ಇವತ್ತಿನ ಮೊದಲನೇ ಟೀ ಬ್ರೇಕ್ ಮುಗಿಸ್ಕೊಂಡು ನಾವು ಮುಂದೆ ಹೊರಟ್ವಿ. ಮೊದಲನೆಯ 1 ರಿಂದ 1.5 ಕಿಲೋಮೀಟರ್ ತನಕ ಟ್ರೆಕ್ಕಿಂಗ್ ತುಂಬಾ ಸುಲಭ ಅನಿಸುತ್ತೆ. ನೀವಿವಾಗ ನೋಡ್ತಾ ಇದ್ದೀರಲ್ಲ ಹೀಗೆ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ದಾರಿ ತುಂಬಾ ಕಷ್ಟ ಆಗುತ್ತೆ ಮತ್ತು ಅಲ್ಲಿಂದ ನಿಜವಾದ ಚಾಲೆಂಜ್ ಶುರು ಆಗೋದು. ನಾವಿವಾಗ ಮೇನ್ ಪ್ರವೇಶ ದ್ವಾರ ಹತ್ರ ಬಂದಿದ್ದೀವಿ. ಇಲ್ಲಿಂದ ಯಮುನೋತ್ರಿಯ ಆ್ಯಕ್ಚುಲ್ 5 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಶುರು ಆಗೋದು. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಾಗೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ಆಫೀಸ್ ಇರುತ್ತೆ. ಅಲ್ಲಿ ನಿಮ್ಮ ಆನ್ಲೈನ್ ರಿಜಿಸ್ಟ್ರೇಷನ್ನ ವೆರಿಫಿಕೇಷನ್ ಮಾಡಿಸ್ಕೊಂಡು ಟ್ರೆಕ್ಕಿಂಗ್ನ ಮುಂದುವರಿಸ್ಬೋದು. ನಾವಿವಾಗ ಯಮುನೋತ್ರಿ ಬಗ್ಗೆ ತಿಳ್ಕೊಳ್ಳೋಣ. ಬಹಳ ಸಮಯಗಳ ಹಿಂದೆ ಈ ಸ್ಥಳದಲ್ಲಿ ಒಬ್ಬ ಮಹಾಋಷಿ ಅಸಿತ ಮುನಿ ಅನ್ನೋರು ತಪಸ್ಸು ಮಾಡ್ತಿರ್ತಾರೆ. ಅವರು ಪ್ರತಿದಿನ ಗಂಗಾ ಮತ್ತು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಆ ನಂತರ ಪೂಜೆ ಮತ್ತು ಧ್ಯಾನದಲ್ಲಿ ಮುಳುಗ್ತಿರ್ತಾರೆ. ಆದರೆ ಅವರಿಗೆ ವಯಸ್ಸು ಹೆಚ್ಚಾಗ್ತಿದ್ದಂಗೆ ದಿನ ಗಂಗೋತ್ರಿ ತನಕ ಹೋಗೋಕ್ಕೆ ಅವ್ರಿಗೆ ಸಾಧ್ಯವಾಗಲ್ಲ. ಒಂದು ದಿನ ಅವರ ನಿಷ್ಠೆ ಮತ್ತು ಭಕ್ತಿಗೆ ಮೆಚ್ಚಿ ದೇವಿ ಯಮುನಾ ಅವರ ಕನಸಿನಲ್ಲಿ ದರ್ಶನ ಕೊಡ್ತಾರೆ. ಅವರು ಹೇಳಿದ್ದೇನೆಂದರೆ, ನೀನು ಪ್ರತಿದಿನ ಗಂಗೆಗೆ ಹೋಗಬೇಕು ಅಂತ ಇಲ್ಲ, ನೀನು ಯಮುನಾ ನದಿಯಲ್ಲಿ ಸ್ನಾನ ಮಾಡಿದರೂ ಗಂಗಾ ಅಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಸಿಗತ್ತೆ ಅನ್ನೋದು. ಅವತ್ತಿನಿಂದ ಇವತ್ತಿನವರೆಗೂ ಇಲ್ಲಿ ಜನರಲ್ಲಿ ಒಂದು ನಂಬಿಕೆ ಅಂದರೆ ಯಮುನೋತ್ರಿಯಲ್ಲಿ ಯಮುನಾ ನದಿ ಸ್ನಾನ ಮಾಡಿದರೂ ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಸಿಗತ್ತೆ ಅನ್ನೋದು. ನಮಗೆ ಇಲ್ಲಿಂದ ಮೊದಲನೇ ಸಲ ಯಮುನೋತ್ರಿಯ ದೇವಸ್ಥಾನ ಕಾಣಿಸುತ್ತೆ. ಕಳಿಂದಿ ಪರ್ವತ ಶ್ರೇಣಿಯ ಚಂಪಾಸರ್ ಅನ್ನೋ ಒಂದು ಗ್ಲೇಷಿಯರ್ನಿಂದ ಯಮುನಾ ನದಿಯ ಉಗಮ ಆಗುತ್ತೆ. ಆದರೆ ಅಲ್ಲಿ ತನಕ ಹೋಗಕ್ಕೆ ಆಗದೇ ಇರೋ ಕಾರಣ ಯಮುನೋತ್ರಿಯನ್ನು ಯಮುನಾ ನದಿಯ ಉಗಮ ಸ್ಥಾನ ಅಂತ ನಾವು ಪರಿಗಣಿಸ್ತೀವಿ. ನಮಗೆ ಯಮುನೋತ್ರಿಯ ಟ್ರೆಕ್ಕಿಂಗ್ ಮಾಡೋಕ್ಕೆ 3 hours ಬೇಕಾಯಿತು. ತುಂಬ ಜನ ಇಲ್ಲದೆ ಇರೋ ಕಾರಣ ದರ್ಶನ ಕೂಡ ನಮಗೆ ಬೇಗನೆ ಆಯಿತು. ನಿಮಗೆ ದೇವಸ್ಥಾನದಲ್ಲಿ ಪ್ರಮುಖವಾಗಿ 3 ಮೂರ್ತಿಗಳು ನೋಡೋಕ್ಕೆ ಸಿಗತ್ತೆ. ಮೊದಲನೇದು ಗಂಗಾ, 2ನೇದು ಯಮುನಾ, ಹಾಗೆ 3ನೇದು ಯಮುನೆಯ ಉತ್ಸವ ಮೂರ್ತಿ. ಇಲ್ಲಿ ಒಂದು ಬಿಸಿ ನೀರಿನ ಕುಂಡ ಕೂಡ ಇದೆ. ಇಲ್ಲಿ ಭಕ್ತಾದಿಗಳು ಅಕ್ಕಿ ಮತ್ತು ಆಲೂಗೆಡ್ಡೆನ ಬೇಯಿಸ್ಕೊಂಡು ದೇವರಿಗೆ ನೈವೇದ್ಯ ಥರ ಅರ್ಪಿಸ್ತಾರೆ. 9 ಗಂಟೆ ಒಳಗೇ ನಮ್ಮ ಯಮುನೋತ್ರಿಯ ದರ್ಶನ ಮುಗ್ದಿತ್ತು.
ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ರಿಟರ್ನ್ ಟ್ರೆಕ್ನ ಶುರು ಮಾಡಿದ್ವಿ. ವಾಪಸ್ ನಾವು GMVN ಗೆಸ್ಟ್ ಹೌಸ್ ರೀಚ್ ಆಗೋ ತನಕ 12ರಿಂದ 12:30 ಆಗಿತ್ತು. ಅಲ್ಲಿಂದ ಲಗೇಜ್ ಪ್ಯಾಕ್ ಮಾಡಿ ನಾವು ನಮ್ಮ ಇವತ್ತಿನ ಬೈಕ್ ರೈಡ್ ಉತ್ತರ ಕಾಶಿ ಕಡೆಗೆ ಶುರು ಮಾಡಿದ್ವಿ. ಇವತ್ತಿನ ಟ್ರಾವೆಲ್ ಡಿಸ್ಟೆನ್ಸ್ 140 ಕಿಲೋಮೀಟರ್. ಈ ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ 4 hours 30 minutes ಬೇಕು ಅಂತ ತೋರಿಸ್ತದೆ. ಆದರೆ ನೀವು ನೋಡಿದ ಹಾಗೆ ಹಿಂದಿನ ಬ್ಲಾಗ್ನಲ್ಲಿ ಕೊನೆಯ 20ರಿಂದ 30 ಕಿಲೋಮೀಟರ್ ತುಂಬಾ ಹಾಳಾಗಿದೆ. ಆ ಒಂದು 20 ಕಿಲೋಮೀಟರ್ಸ್ ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ ನಮಗೆ 3 hours ಬೇಕಾಯಿತು. ಅದರಿಂದ 4 to 5 hours ಅಂತೂ ಸಾಕಾಗಲ್ಲ, ಇನ್ನೂ ಜಾಸ್ತಿ ಬೇಕಾಗತ್ತೆ ಅಂತ ಅನಿಸುತ್ತೆ. ನಿನ್ನೆ ರಾತ್ರಿ ಈ ದಾರಿ ಮೂಲಕನೇ ನಾವು ಜಾನಕಿ ಚಟ್ಟಿಗೆ ಹೋಗ್ತಿದ್ವಿ. ಆದರೆ ಆವಾಗ ಕತ್ಲಾಗಿದ್ದರಿಂದ ನಮಗೆ ಲ್ಯಾಂಡ್ಸ್ಲೈಡ್ ಎಷ್ಟರ ಮಟ್ಟಗಾಗಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ನೋಡ್ತಿದ್ರೆ ಮುಕ್ಕಾಲು ಭಾಗದಷ್ಟು ರಸ್ತೆ ಈ ಲ್ಯಾಂಡ್ಸ್ಲೈಡಿಂದ ಕವರ್ ಆಗಿದೆ. ಮತ್ತು ಇನ್ನೊಂದು ಕಡೆ ಆಳವಾದ ಪ್ರಪಾತ. ಇದನ್ನೆಲ್ಲ ನೋಡ್ತಾ ಇದ್ದರೆ ಇನ್ನೂ ಭಯ ಆಗುತ್ತೆ. ಇವತ್ತಿನ ನಮ್ಮ ಅಕಾಮಿಡೇಷನ್ ಹೋಟೆಲ್ ಲೀಲಾ ಪ್ಯಾಲೇಸ್ನಲ್ಲಿ ಬುಕ್ ಆಗಿದೆ. ಈ ಹೋಟೆಲ್ ಉತ್ತರ ಕಾಶಿಯ ಮನೇರಿ ಅನ್ನೋ ಒಂದು ಪುಟ್ಟ ಹಳ್ಳಿಯಲ್ಲಿ ಇದೆ. ಈ ಪ್ರಾಪರ್ಟಿನ ನಮಗೆ ಸಜೆಸ್ಟ್ ಮಾಡಿದ್ದು GMVN ಗೆಸ್ಟ್ ಹೌಸ್ನ ಮ್ಯಾನೇಜರ್. ನಾವು ಜಾನಕಿ ಚಟ್ಟಿಯಿಂದ ಮಧ್ಯಾಹ್ನ 1 ಗಂಟೆಗೆ ಹೊರಟು ಹೋಟೆಲ್ ಲೀಲಾ ಪ್ಯಾಲೇಸ್ ರೀಚ್ ಆಗೋ ತನಕ ರಾತ್ರಿ 9 ಗಂಟೆ ಆಗಿತ್ತು. ಹೋಟೆಲ್ ರೀಚ್ ಆದ ನಂತರ ನಾವು ಅಲ್ಲೇ ಡಿನ್ನರ್ ಮಾಡಿ ಆನಂತರ ರೆಸ್ಟ್ ಮಾಡಿದ್ವಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ವ್ಲಾಗ್ನಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.